ಮಾನ್ಯ ಶಿಕ್ಷಕರೇ, ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಕೃಷ್ಣ ಸಂತೋಷ್ ಡ್ಯಾಡೆ. ಇನ್ನು ಗಣರಾಜ್ಯ ದಿನದ ಮಹತ್ವದ ಬಗ್ಗೆ ನಿಮ್ಮ ಮುಂದೆ ಮಾತನಾಡಲು ನನಗೆ ತುಂಬ ಸಂತೋಷವಾಗಿದೆ. ಮೊದಲು ಗಣರಾಜ್ಯ ಎಂದರೇನು? ಗಣರಾಜ್ಯ ಎಂದರೆ ಜನರು ತಮ್ಮ ನಾಯಕರನ್ನು ತಾವೇ ಆಯ್ಕೆ ಮಾಡುವ ದೇಶ. ಇಲ್ಲಿ ರಾಜ ಅಥವಾ ರಾಣಿ ಇಲ್ಲ. ದೇಶದ ಆಡಳಿತ ಜನರ ಕೈಯಲ್ಲಿರುತ್ತದೆ. ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯ ದಿನವನ್ನು ಆಚರಿಸುತ್ತೇವೆ. 1950ರ ಇದೇ ದಿನ ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು. ಸಂವಿಧಾನವು ನಮ್ಮ ದೇಶದ ನಿಯಮಗಳ ಪುಸ್ತಕ. ಇದು ದೇಶ ಹೇಗೆ ನಡಿಬೇಕು ಮತ್ತು ಜನರು ಒಟ್ಟಾಗಿ ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಹೇರುತ್ತದೆ. ನಮ್ಮ ಕರ್ತವ್ಯಗಳನ್ನು ಕಲಿಸುತ್ತದೆ. ಭಾರತದ ಸಂವಿಧಾನ ಒಂದು ವಿಶೇಷತೆ ಏನೆಂದರೆ ಅದು ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ತಿಳಿಸುತ್ತದೆ. ಅನೇಕ ದೇಶಗಳು ಹಕ್ಕುಗಳ ಬಗ್ಗೆ ಮಾತ್ರ ಮಾತನಾಡುತ್ತವೆ, ಆದರೆ ನಮ್ಮ ಸಂವಿಧಾನವು ಒಳ್ಳೆಯ ನಾಗರಿಕನಾಗಲು ಹೊಣೆಗಾರಿಕೆಯು ಅಗತ್ಯ ಎಂದು ಕಲಿಸುತ್ತದೆ. ಇದು ಜಗತ್ತಿನಲ್ಲೇ ಅತಿ ದೀರ್ಘವಾಗಿ ಬರೆಯಲ್ಪಟ್ಟ ಸಂವಿಧಾನವೂ ಹೌದು. ಕೊನೆಯಲ್ಲಿ ನಾನು ಒಂದು ಘೋಷಣೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಸಂವಿಧಾನ ನಮ್ಮ ಶಕ್ತಿ, ಭಾರತ ನಮ್ಮ ಹೆಮ್ಮೆ. ನಾವು ಎಲ್ಲರೂ ಒಳ್ಳೆಯ ನಾಗರಿಕನಾಗೋಣ ಮತ್ತು ನಮ್ಮ ಭಾರತವನ್ನು ಬಲಿಷ್ಠ, ಸ್ವಚ್ಛ ಮತ್ತು ಸುಂದರ ದೇಶವನ್ನಾಗಿ ಮಾಡೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.